ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ಅದ್ ಸರಿ, ಯಾಕಿನ್ನೂ ಯಾರು ರೆಡಿಯಾಗಿ ಬಂದಿಲ್ಲ ಅಲ್ವೇ? ಏನು ಅಕ್ಕ ಬುಕ್ರಿಬ್ರು ಆಗ್ಲೇ ತಯಾರಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಮತ್ತೆ ಇಂಥ ವಿಸಿದಾಗ ಯಾರಾದ್ರೂ ತಡ ಮಾಡಕ್ಕಾಯ್ತದ? ಅಣ್ಣ, ನಾನು ಒಂದು ಮಾತು ಹೇಳ್ಬೇಕಾಗಿತ್ತು. ಹೇಳು. ಅದೇ ಅಣ್ಣ, ಇನ್ಮ್ಯಾಕೆ ಈ ಕೆರೆ ಹೂಳೆತ್ಸೋದು, ರೋಡಿಗೆ ಟಾರ್ ಹಾಕ್ಸೋದು, ಅದು ಇದು ಆಳ ಮೂಳ ಅಂತ ಕಾಂಟ್ರಾಕ್ಟುಗಳೆಲ್ಲ ಬತ್ತವಲ್ಲ, ಅವನ್ನೆಲ್ಲ ನನ್ಗೆ ಕೊಡಿಸ್ಬಿಡೋಣ. ನಾನು ಅದನ್ನೆಲ್ಲ ನೀಟಾಗಿ ಮಾಡ್ತೀನಿ. ಅದ್ರಾಗೆ ದುಡ್ಡನ್ನ ಓಸಿ ಜೋರಾಗೆ ಮಾಡ್ಬೋದಂತೆ. ಅಣ್ಣ, ನೀನ್ ನನಗ್ ಮಾತು ಕೊಟ್ಟಿದ್ಯಾ, ಆ 2 ಚೈನೇನು ಅದ್ರ 2 ಪಟ್ಟು ಮಾಡ್ಕೊಡ್ತೀನಿ ತುಳಸಿ ಗೆದ್ರೆ ಅಂತ. ಅದನ್ನೆಲ್ಲ ಮರ್ತು ಬಿಡ್ಬೇಡ. ಆ ಕಾಂಟ್ರಾಕ್ಟ್ಗಳನ್ನೆಲ್ಲ ನನಗೆ ಮಾಡಿಸ್ಕೊಡೋಣ. ಕೊಡ್ಸೋಣ. ಈಗ ಗೆಲುವು ಮಾತ್ರ ಮನೆಗೆ ಬಂದಿದೆ, ಅಧಿಕಾರ ಇನ್ನೂ ಬಂದಿಲ್ಲ. ಈ ಪ್ರಮಾಣ ವಚನ ಸಮಾರಂಭ ಮುಗಿದು ಅಧಿಕಾರ ನನ್ನ ಕೈಗೆ ಬರ್ಲಿ, ನೋಡೋಣ. ಏನಪ್ಪ ಅಧಿಕಾರ ಗೆಲುವು ಅಂತೇನೇನೋ ಅಂತಿದ್ದೆ? ಏನಿಲ್ಲ ಮಗನೆ, ಈಗ ಗೆಲುವು ಮಾತ್ರ ನಮ್ಮ ಮನೆಗೆ ಬಂದಿದೆ, ಇನ್ನು ಅಧಿಕಾರ ಬಂದಿಲ್ಲ, ದಾರಿನಲ್ಲಿದೆ. ಅದು ಸೀದಾ ನಮ್ ಕೈಗೆ ಬರ್ಬೇಕು. ಅದು ಆ ಶಿವರಾಜ್ ಕೈಗೆ ಹೋಗ್ಬಾರ್ದು. ಯಾಕೆ ಅಂತೀಯೋ, ಈ ಊರ್ ಜನ ನಮ್ಗೆ ಏನೆಲ್ಲ ಮಾತಾಡಿದ್ದಾರೆ, ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ಅವ್ರಿಗೆಲ್ಲ ಬುದ್ಧಿ ಕಲಿಸೋ ಸಮಯ ಬಂದಿದೆ. ಅಪ್ಪ ಸ್ವಲ್ಪ ತಾಳ್ಮೆ ತಗೋ, ನಮ್ಮ ಅಧ್ಯಕ್ಷರು ಬರ್ಲಿ, ಮಾಡಕ್ಕೆ ಸಿಕ್ಕಾಪಟ್ಟೆ ಕೆಲ್ಸಗಳಿದೆ, ಒಂದೊಂದಾಗ ಆರಾಮಾಗಿ ಮಾಡೋಣ. ಮತ್ತಿನ್ಯಾಕ್ ತಡ ಮಾಡೋದು? ನೀನ್ ಹೆಂಡ್ತಿನ್ ಕರೆದು ಬಿಡಪ್ಪ. ಅಲ್ಲಲ್ಲ, ಈ ಊರಿನ ಹೊಸ ಅಧ್ಯಕ್ಷನ್ ಕರೆದು ಬಿಡು. ನೀವೆಲ್ಲ ಎಲ್ಲಿಗೆ ಬರ್ತಿದ್ದೀರಾ? ಇನ್ನೆಲ್ಲಿಗೆ? ಪಂಚಾಯತಿ ಆಫೀಸ್ಗೆ. ಮೊದ್ಲು ನಾನ್ ಹೋಗಿರ್ತೀನಿ, ಆಮೇಲೆ ನೀವೆಲ್ಲ ಬನ್ನಿ. ಯಾಕೆ? ನಾವೆಲ್ಲ ಒಟ್ಟಿಗೆ ಬಂದ್ರೆ ಏನಾಗುತ್ತೆ? ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ. ದೇವಸ್ಥಾನಕ್ಕೆ ನಾವು ನಿನ್ ಜೊತೆಗೆ ಬಂದ್ಬಿಟ್ರೆ ಆ ದೇವ್ರನ್ ದೊಬ್ಬಿಡ್ತಾನ? ನಾನು ಹೋಗ್ತಾ ಇರೋದು ನನ್ನ ದೇವಸ್ಥಾನಕ್ಕೆ, ನನ್ನ ದೇವ್ರನ್ನ ಪಂಚಾಯತಿ ಆಫೀಸ್ಗೆ ಕರ್ಕೊಂಡು ಬರೋದಕ್ಕೆ. ನಾನು ಪ್ರಮಾಣ ವಚನ ಸ್ವೀಕರಿಸೋವಾಗ ನಮ್ಮ ಅಣ್ಣ ನನ್ನ ಜೊತೆಲೇ ಇರಬೇಕು. ನನ್ನ ಗೆಲುವಿಗೆ ಕಾರಣ ಆಗಿರೋ ನನ್ನ ದೇವ್ರ ಕಣ್ಣೆದುರಿಗೆ ನಾನು ಪ್ರಮಾಣ ಪತ್ರ ಸ್ವೀಕರಿಸಬೇಕು. ನಮ್ಮ ಅಣ್ಣ ಈ ಊರಿಗೆ ಏನೇನು ಒಳ್ಳೇದು ಮಾಡಬೇಕು ಅಂತ ಕನ್ಸ್ಕೊಂಡಿದ್ನೋ ಅದನ್ನೆಲ್ಲ ನಾನು ಅವನ ಜಾಗದಲ್ಲಿ ನಿಂತು ಅವನ ಕನಸನ್ನ ನಾನು ನನಸು ಮಾಡ್ತೀನಿ ಅಂತ ಅಣ್ಣನಿಗೆ ಮಾತು ಕೊಟ್ಟು ಅವನ ಎದುರುಗಡೆನೆ ನಾನು ಸಹಿ ಹಾಕಬೇಕು. ನಮ್ಮ ಅಣ್ಣ ಖುಷಿ ಪಡಬೇಕು, ಅವನ ಖುಷಿ ನೋಡಿ ನಾನು ಸಂತೋಷ ಪಡಬೇಕು. ಅದಕ್ಕೆ ನಾನು ಮೊದಲು ನಮ್ಮ ಅಣ್ಣನ ಹತ್ರ ಹೋಗಿ ಅವನನ್ನು ಪಂಚಾಯತಿ ಆಫೀಸ್ಗೆ ಕರ್ಕೊಂಡು ಬರ್ತೀನಿ. ನೀವೆಲ್ಲ ಅಲ್ಲಿಗೆ ನೇರವಾಗಿ ಬಂದ್ಬಿಡಿ ಸಾಕು. ತುಳಸಿ, ಇಂದ್ರನೂ ಕರ್ಕೊಂಡು ಹೋಗಮ್ಮ. ಶಿವರಾಜು ಇಂದ್ರ ಮುಖ ನೋಡಿದ್ರೆ ಕೋಪನಾದರೂ ಕಮ್ಮಿ ಆಗ್ಬೋದು. ಹೌದು ಅತ್ತೆ, ನೀವು ಹೇಳ್ತಾ ಇರೋದು ಸರಿ. ಮಾವ, ನೀವು ನನ್ನ ಜೊತೆ ಬನ್ನಿ, ಅಣ್ಣನ ಆಶೀರ್ವಾದ ತಗೊಂಡು ಹಾಗೆ ಅವನ್ನ ಕರ್ಕೊಂಡು ಹೋಗೋಣ. ಇಲ್ಲ ತುಳಸಿ, ನೀನು ಹೋಗ್ಬಾ. ಮಾವ, ನನ್ನ ಮಾತು ಕೇಳಿ. ಇನ್ನು ಎಷ್ಟು ದಿನ ಈ ಕೋಪ ತಾಪ ಎಲ್ಲ? ಅಣ್ಣನೇ ಎಲ್ಲ ಮರೆತು ನಮಗೆ ಗೆಲುವು ತಂದುಕೊಟ್ಟಿದ್ದಾನೆ, ನೀವು ಎಲ್ಲ ಮರೆತು ಬರಬಾರ್ದಾ? ಬರಬಾರ್ದು ಅಂತೇನೂ ಇಲ್ಲ ತುಳಸಿ. ನಿಮ್ಮ ಅಣ್ಣ ಗೆಲ್ಸಿರೋದು ನಿನ್ನ, ಅಷ್ಟು ಮಾತ್ರಕ್ಕೆ ನಿಮ್ಮ ಅಣ್ಣಂಗೆ ನನ್ನ ಮೇಲೆ ಇರೋ ಕೋಪ ಹೋಗ್ಬಿಡುತ್ತೆ ಅಂತ ಅನ್ಕೊಳಕ್ಕಾಗತ್ತಾ? ಅಲ್ಲ ಮಾವ. ತುಳಸಿ, ನಾನು ಬರಲ್ಲ ಅಂತಂದೆ ಅಷ್ಟೇ, ಆದರೆ ನಿನಗೇನು ಹೋಗ್ಬೇಡ ಅಂತ ಹೇಳಲಿಲ್ಲ. ಒಂದು ಸ್ವಲ್ಪ ದಿನ ಆಗಲಿ, ಆಮೇಲೆ ಬೇಕಿದ್ರೆ ಒಟ್ಟಿಗೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಹೋಗ್ಲಿ ಬಿಡು ತುಳಸಿ, ಇನ್ನೊಂದ್ಸಲ ನಾನೇ ಬರ್ತೀನಿ ಅಂತ ಅವನೇ ಹೇಳ್ತಿದ್ದಾನಲ್ವಾ,
ಅವಾಗ ಕರ್ಕೊಂಡು ಹೋದ್ರಾಯ್ತು. ಇವಾಗ ನೀನ್ ಹೋಗ್ಬಾ. ಸರಿ ಅತ್ತೆ. ಮಾವ, ನಾನು ಹೋಗಿ ಬರ್ತೀನಿ. ಎಲ್ರೂ ಪಂಚಾಯತಿ ಆಫೀಸ್ ಹತ್ರ ನೇರವಾಗಿ ಬಂದ್ಬಿಡಿ. ಸರಿ. ತುಳಸಿ, ಅಪ್ಪ ಅಪ್ಪ, ಮಗನೇ, ಅವಳು ಮಾಡ್ತಾ ಇರೋದೇನು, ನೀ ನಡ್ಕೋತಾ ಇರೋದೇನು? ಹೆಂಡತಿ ಕೈಗೆ ಅಧಿಕಾರ ಬಂತು ಅಂತ ಅಮ್ಮವ್ರ ಗಂಡ ಆಗಿಬಿಟ್ಟು ಹೇಗೆ? ಅಪ್ಪ ಹಾಗೆಲ್ಲ ಏನೂ ಇಲ್ಲ. ಮತ್ತೆ ಅವಳು ಶಿವರಾಜನ ಕರ್ಕೊಂಡು ಬರ್ತೀನಿ ಅಂದ್ರೆ ಸರಿ ಸರಿ ಅಂತ ಕೋಲೆ ಬಸ್ವಂತರ ತಲೆ ಅಲ್ಲಾಡ್ಸ್ದೆ. ನೋಡ, ಇದಕ್ಕೆ ನೀನು ಒಪ್ಪಲೇಬಾರ್ದಾಗಿತ್ತು. ಕೇಳಿಸ್ಕೊಂಡ ಅವಳು ಏನು ಹೇಳಿದ್ಲು ಅಂತ? ಅವಳ ಅಣ್ಣನ ಜಾಗದಲ್ಲಿ ನಿಂತು ಅವನ ಕನಸುಗಳನ್ನೆಲ್ಲ ಇವಳು ನನಸು ಮಾಡ್ತಾಳಂತೆ. ಹೀಗೆ ಆದ್ರೆ ಅಧಿಕಾರ ನಮ್ಮ ಕೈಗೆ ಹೇಗೂ ಸಿಗುತ್ತೆ? ನೋಡ, ಗೆಲ್ಸಿದ್ದು ಅವಳ ಅಣ್ಣನೇ ಇರ್ಬೋದು, ಆದರೆ ನಾವು ಅವಳನ್ನ ಚುನಾವಣೆಯಲ್ಲಿ ನಿಲ್ಲಿಸಿರೋ ಉದ್ದೇಶನೇ ಬೇರೆ. ಇವಳಿಗೆ ಅಣ್ಣ ಅಣ್ಣ ಅಂತ ಹೋದ್ರೆ ನಮ್ಮ ಉದ್ದೇಶ ಈಡೇರೋದು ಯಾವಾಗ? ಅಪ್ಪ, ನಾವೀಗಲೇ ಅವಳಿಗೆ ಜಾಸ್ತಿ ಒತ್ತಡ ಕೊಡೋದು ಬೇಡ. ಸ್ವಲ್ಪ ಬಿಟ್ಟು ಹಿಡಿಯೋಣ. ಅದನ್ನ ಬಿಟ್ಬಿಟ್ಟು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಯಾವ ಅಧಿಕಾರನೂ ಬೇಡ ಅಂತ ಅವಳು ಕೂತ್ಕೊಂಡ್ಬಿಡ್ತಾಳೆ. ಅವಾಗ ಯಾರಿಗೆ ನಷ್ಟ? ನಮಗೆ ಅಲ್ವಾ? ಸ್ವಲ್ಪ ಅರ್ಥ ಮಾಡ್ಕೋ. ನಾವು ಅನ್ಕೊಂಡಿರೋದೆಲ್ಲ ಕೈಗೂಡ್ಬೇಕಂದ್ರೆ ಸದ್ಯಕ್ಕೆ ನಾವು ನಮ್ಮ ಕೈಗಳನ್ನು ಕಟ್ಟಾಕೋಬೇಕು. ನಡಿ ಹೋಗೋಣ, ಬಾರಣ. ಅಯ್ಯೋ, ಜ್ಯೋತಿ ನನ್ನ ಅಜ್ಜಿನ ನೋಡಕ್ಕೆ ಬಿಡ್ಲಿಲ್ಲ. ಇನ್ನ ಅಣ್ಣನ್ ನೋಡಕ್ ಬಿಡ್ತಾಳ? ಖಂಡಿತ ಇಲ್ಲ. ಅದು ಅಲ್ಲದೆ ಈಗ ಚುನಾವಣೆಯಲ್ಲಿ ಬೇರೆ ಸೋತಿದ್ದಾಳೆ. ನನ್ನ ಮೇಲೆ ಅವಳಿಗೆ ಇನ್ನೂ ಕೋಪ ಹೆಚ್ಚಾಗಿರುತ್ತೆ. ಈಗೇನ್ ಮಾಡೋದು? ಅಣ್ಣನ್ ಹೇಗ್ ಭೇಟಿ ಮಾಡೋದು? ಅಯ್ಯೋ ದೇವ್ರೆ, ಒಂದು ಅರ್ಥ ಆಗ್ತಿಲ್ವೇ.